ಮುಬಾರಕ್. ಇವತ್ತು ಬೆಳಗ್ಗೆ ಎದ್ದಿದ್ದೀನಿ. ಮಸೀದಿಯಲ್ಲಿ ಫರ್ನಲ್ ನಮಾಜ್ ಆಗ್ತಾ ಇದೆ, ಹಾಗೆಯೇ ತಕ್ಬೀರ್ ಕೇಳ್ತಾ ಇದೆ. ಬೇಗ ಎದ್ದು ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಇವಾಗ ನಾನು ರೆಡಿ ಆಗಬೇಕು. ಒಂದು ಡ್ರೆಸ್ ಆಗಿ ನಂತರ ನನ್ನಮ್ಮ ಏನಾದರೂ ಇವತ್ತು ಸಿಂಪಲ್ ಆಗಿರುವಂಥ ಫುಡ್ ಮಾಡ್ತಾರೆ. ಅದನ್ನು ಇವತ್ತು ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಮೈಚು ನಡಕ್ಕೆ ಈದ್ ಮುಬಾರಕ್ ಪರೆ. ಈದ್ ಮುಬಾರಕ್. ಮೊಯ್ಜಿದ ಹೇಳು ಅಕ್ಕ, ಸ್ಮೈಲ್ ಪ್ಲೀಸ್. ಅವರನ್ನೆಲ್ಲ ರೆಡಿ ಮಾಡಿದೆ. ಆನಂತರ ಲಾಸ್ಟ್ ನಾನು ರೆಡಿ ಆಗ್ತಾ ಇರೋದು. ಫೇಸ್ ಒಂದು ಫುಲ್ ಕವರೇಜ್ ಆಗೋಕ್ಕೋಸ್ಕರ ಜಸ್ಟ್ ಇವಾಗ ಲ್ಯಾಕ್ಮಿ 925 ಮೌಸಿ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ. ಈ ಒಂದು ಫೌಂಡೇಶನ್ ನಮ್ಮ ಮುಖವನ್ನ ಫುಲ್ ಕವರೇಜ್ ಮಾಡುತ್ತೆ ಅಂಡ್ ಸ್ಮೂತ್ ಅಂಡ್ ಸಾಫ್ಟ್ ಆಗಿಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಒಂದು ಲ್ಯಾಕ್ಮಿ 925 ಮೌಸಿ ಫೌಂಡೇಶನ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ರೆ 1 ಇಯರ್ ನನ್ನ ಟಾರ್ಗೆಟ್. ಅದು 1 ಇಯರ್ ಬರೋ ತನಕ ನಾನು ಸೇಫ್ ಆಗಿಡ್ತೀನಿ. ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋಲ್ಲ. ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ, ಫಂಕ್ಷನ್ ಇದ್ರೆ, ಪೆರ್ನಾಲ್ ಹಬ್ಬ ಈ ರೀತಿ ಎಲ್ಲ ಇರುವಾಗ ಮಾತ್ರನೇ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡೋದು. ಇದು ಜಸ್ಟ್ ಫೌಂಡೇಶನ್ ನಾವು ಅಪ್ಲೈ ಮಾಡಿದಾಗೆ ಕಾಣೋದೇ ಇಲ್ಲ, ಫುಲ್ ಕವರೇಜ್ ಆಗಿರುತ್ತೆ. ಮೆನ್ ಆ್ಯಂಡ್ ವುಮೆನ್ಗೂ ಕೂಡ ಯೂಸ್ ಮಾಡಬಹುದು. ನಾನು ಐವರಿ ಫೇರ್ ಶೇಡ್ ತೆಕ್ಕೊಂಡಿರೋದು. ನಮ್ಮ ಸ್ಕಿನ್ ಟೈಪ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಶೇಡ್ ಫೌಂಡೇಶನ್ ಯೂಸ್ ಮಾಡಬೇಕು ಅಂತ. ಐ ಶ್ಯಾಡೋ ಪ್ಯಾಲೆಟ್ ನಾನು ನಾರ್ಮಲ್ ಆಗಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಸಿಗೋ ಐ ಶ್ಯಾಡೋ ಪ್ಯಾಲೆಟನ್ನೇ ಯೂಸ್ ಮಾಡೋದು. ಸರಿ ಆಗೋದಿಲ್ಲ. ನಾನು ಐಲೈನರ್ ಹಾಕಿ ಬರ್ತೀನಿ. ಐಲೈನರ್ ಅಂದರೆ ನಾನು ಹಾಕುವಾಗ ಮಿರರಲ್ಲಿ ನನಗೆ ಅಷ್ಟು ಸರಿ ಆಗೋದಿಲ್ಲ. ಇವಾಗೊಂದು ಐಲೈನರ್ ಹಾಕಿ ಬರ್ತೀನಿ. ಇನ್ನು ನಾನು ಯೂಸ್ ಮಾಡ್ತಾ ಇರುವಂಥ ಕಾಜಲ್ ಲ್ಯಾಕ್ಮಿ ಅವರದ್ದು. ಇದು ಲಾಂಗ್ ಲಾಸ್ಟಿಂಗ್ ಸ್ಮಜ್ ಪ್ರೂಫ್ ಅಂತ ಕೇಳಿದರೆ ಲಾಂಗ್ ಲಾಸ್ಟಿಂಗ್ ಅಲ್ಲ ಮೇ ಬಿ. ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು 4 ಅವರ್ಸ್ ಆದ ನಂತರ ಎಡಿಟ್ ಮಾಡ್ತಾ ಇದ್ದೀನಿ. ಬಟ್ ಲಾಂಗ್ ಲಾಸ್ಟಿಂಗ್ ಆಗಿ ನಿಲ್ಲೋದಿಲ್ಲ. ಬಟ್ ವೆರಿ ಬ್ಲ್ಯಾಕ್ ಆಯಿತಾ ಆ್ಯಂಡ್ ಸ್ವಲ್ಪ ನಮ್ಮ ಕಣ್ಣಿನ ಕೆಳಗಡೆ ಸ್ಪ್ರೆಡ್ ಆಗುತ್ತೆ. ನನಗೆ ಕಾಜಲ್ಗಿಂತ ಬೆಟರ್ ಸುರ್ಮಾನೇ ಅನಿಸುತ್ತೆ. ಸುರ್ಮಾ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಹಾಗೆಯೇ ಕಣ್ಣು ಕೂಡ ಸ್ಮಜ್ ಪ್ರೂಫಲ್ಲಿ ನಿಲ್ಲುತ್ತೆ. ಇನ್ನು ಒನ್ ಆಫ್ ದಿ ಮೈ ಫೇವ್ರೆಟ್ ಅಂದರೆ ಈ ಒಂದು ಮಸ್ಕಾರ. ನಮಗೆ ಫ್ಯಾಲ್ಸ್ ಲ್ಯಾಶಸ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ನಿಲ್ಲುತ್ತೆ ಈ ಒಂದು ಮಸ್ಕಾರ. ನಾವೆಲ್ಲ ಮೇಕಪ್ ಮಾಡಿದ್ರು ಕೂಡ ಚೀಕ್ಸಲ್ಲಿ ರೆಡ್ ಇಲ್ಲ ಅಂದರೆ ಒಂಥರ ಬೋರ್ ಕಾಣಿಸುತ್ತಲ್ವಾ. ಕೆಲವರಿಗಂದ್ರೆ ಇಷ್ಟ, ನನಗಂತೂ ಬ್ಲಷ್ ಅಂದರೆ ತುಂಬ ಇಷ್ಟ. ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ 925 ಅವರ ಲಿಪ್ಸ್ ಆ್ಯಂಡ್ ಚೀಕ್ಸ್. ಇನ್ನು ಈ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಅಂತ ಕೇಳಿದರೆ 7 ಅವರ್ಸ್ ಅಂತೂ ಬರುತ್ತೆ. ಬಟ್ ತುಂಬ ಲಾಂಗ್ ಲಾಸ್ಟಿಂಗ್ ಏನೂ ಅಲ್ಲ ಡಿಯಲ್ಸ್. ಇನ್ನು ಲಿಪ್ಸ್ನ ಸೈಡಿಗೆ ನಾನು ಯಾವಾಗಲೂ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಒಂಥರ ಲೈಟಾಗಿ ಬಾರ್ಡರ್ ಕೊಡ್ತೀನಿ. ಲ್ಯಾಕ್ಮಿ 925 ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮೇಕಪ್ ಎಲ್ಲ ಮಾಡಿದ ನಂತರ ನಾನು ಸಣ್ಣದಾಗಿ ಒಂದು ರೀಲ್ಸ್ ತೆಗಿತಾ ಇದ್ದೀನಿ. ಅದರ ಶಾರ್ಟ್ ಕೂಡ ಹಾಕ್ತಾ ಇದ್ದೀನಿ. ಸಪ್ರೇಟಾಗಿ ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದಿದೆ. ಯಾವುದೇ ವಿಡಿಯೋ ಅಥವಾ ಮ್ಯೂಸಿಕ್ ಎಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ಕಾಪಿರೈಟ್ ಇಶ್ಯೂ ಬರ್ತಾ ಇದೆ. ರೆಡಿ ಎಲ್ಲ ಆದ್ವಿ. ಮಕ್ಕಳಿಗೂ ಕೂಡ ಡ್ರೆಸ್ ತೆಗ್ದ್ವಿ. ಅನಂತರ ಫೋಟೋ ತೆಗ್ದ್ವಿ. ಮಕ್ಕಳ ಸ್ವಲ್ಪ ಫೋಟೋ ಎಲ್ಲ ತೆಗ್ದ್ವಿ. ಮಕ್ಕಳ ಸ್ವಲ್ಪ ಫೋಟೋ ಎಲ್ಲ ತೆಗೆದ್ಬಿಟ್ವಿ. ಮಕ್ಕಳ ಸ್ವಲ್ಪ ಫೋಟೋ ಎಲ್ಲ ತೆಗ್ದೆ. ಇವಾಗ ನನಗಂತೂ ಮಕ್ಕಳೆಲ್ಲ ಕೂಗ್ತಾ ಇದ್ದಾರೆ. ಅನಂತರ ನನಗೆ ನನಗಂತೂ ಲಾಂಗ್ ರೈಸ್ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ನನ್ನ ಅಮ್ಮ ಬಿರಿಯಾನಿಯಲ್ಲಿ ತುಂಬ ಎಕ್ಸ್ಪರ್ಟ್. ಎಲ್ಲ ರೀತಿಯ ಬಿರಿಯಾನಿ ಅಮ್ಮ ಮಾಡ್ತಾರೆ. ಮಲಬಾರ್ ಬಿರಿಯಾನಿ, ಕೇರಳ ಸ್ಟೈಲ್ ಬಿರಿಯಾನಿ ಆ್ಯಂಡ್ ಮಲಬಾರ್ ಬಿರಿಯಾನಿ, ಕೇರಳ ಸ್ಟೈಲ್ ಬಿರಿಯಾನಿ, ಹೈದ್ರಾಬಾದ್ ಬಿರಿಯಾನಿ, ಹಾಗೆ ದಮ್ ಬಿರಿಯಾನಿ, ವೆರೈಟಿ ಬಿರಿಯಾನಿ, ಮಸಾಲ ಬಿರಿಯಾನಿ, ಈ ರೀತಿ ಎಲ್ಲ ಬಿರಿಯಾನಿ ಅಮ್ಮ ಮಾಡ್ತಾರೆ. ಜಾಸ್ತಿ ಬೇಯುತ್ತೆ, ಆವಾಗ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋದಿಲ್ಲ. ಬಿರಿಯಾನಿಗೆ ಅಂದರೆ ರೈಸ್ ಎಲ್ಲ ಚೆನ್ನಾಗಿ ಬಿರಿಯಾನಿಗೆ ರೈಸ್ ಎಲ್ಲ ಬೇಯಬೇಕಾದ್ರೆ ಅದರದೇ ಆದಂತಹ ಹದ ಕನ್ಸಿಸ್ಟೆನ್ಸಿ ಇರುತ್ತೆ. ಇವಾಗ ಬಾಸುಮತಿ ರೈಸ್ ಆಗಿರ್ಬೋದು, ಲಾಂಗ್ ರೈಸ್ ಎಲ್ಲ ಬರಬೇಕಾದ್ರೆ ಡಿಫ್ರೆನ್ಸ್ ರೀತಿಯ ರೈಸ್ ಬರುತ್ತೆ. ಮತ್ತು ದಮ್ಮಲ್ಲಿ ಕೂಡ ಹಾಕಿ ಬೇಯಿಸುವಾಗ ಇನ್ನೂ ಕೂಡ ಜಾಸ್ತಿ ಬೇಯುತ್ತೆ. ನನಗೆ ತುಂಬ ಸಲ ನಾನು ಬಿರಿಯಾನಿ ಮಾಡಿದ್ದೀನಿ ಲಾಂಗ್ ರೈಸ್ ಇದ್ದು, ಆದರೆ ಒಂದೊಂದು ಸಲ ಸರಿ ಬಂದಿದೆ, ಒಂದೊಂದು ಸಲ ನನಗೆ ಲಾಂಗ್ ರೈಸ್ ಬಿರಿಯಾನಿ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿಲ್ಲ. ಇಷ್ಟರವರೆಗೆ ನಾನು ಲಾಂಗ್ ರೈಸ್ ಬಿರಿಯಾನಿ ಹಾಕಿಲ್ಲ.
ಬಟ್ ಮಾಡಿದರೂ ಕೂಡ ಅಮ್ಮನ ಸಪೋರ್ಟ್ ಇತ್ತು ನನಗೆ. ನಾನು ಓನ್ ಆಗಿ ಬಿರಿಯಾನಿ ಮಾಡಿಲ್ಲ. ಓಕೆ, ಎಸ್, ನೋಡಿದ್ರಲ್ವ ಬಿರಿಯಾನಿ. ನನಗಂತೂ ತುಂಬ ಇಷ್ಟ ಆಯ್ತಾ ಲಾಂಗ್ ರೈಸ್ ಬಿರಿಯಾನಿ, ಅದು ಕೂಡ ಅಮ್ಮನ ಕೈಪುಣ್ಯ ಅಂತೂ. ವಾವ್, ನನಗೆ ಅಂತ ಅಲ್ಲ, ನಮ್ಮ ಫ್ಯಾಮಿಲಿಗೂ ಕೂಡ ಅಷ್ಟೇ ಡಿಯರ್ಸ್. ಫಸ್ಟ್ ಅವ್ರ ಮನೆಗೆ ಬರೋವಾಗನೇ ಅಮ್ಮನ ಜೊತೆ ಬಿರಿಯಾನಿ ಮಾಡ್ತೀರಾ ಅಂತ ಕೇಳ್ತಾರೆ. ಅಷ್ಟು ಕೂಡ ಟೇಸ್ಟಿ ಬರುತ್ತೆ ಅಮ್ಮನ ಫುಡ್ಡು. ಇನ್ನು ಬಿರಿಯಾನಿ ತಿನ್ನೋವಾಗ ಅದರ ಒಟ್ಟಿಗೆ ಸ್ಪ್ರೈಟ್ ಕೂಡ ಬೇಕು ಡಿಯರ್ಸ್. ಅದೊಂಥರ ಖುಷಿನೇ ಬೇರೆ ಅಲ್ವಾ, ಸ್ಪ್ರೈಟ್ ಎಲ್ಲ ಇಟ್ಟು ಕುಡಿಯೋದು. ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.